ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಚೆಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಂದಿನ ವಿಶೇಷ ಅಡುಗೆಗಳು: ಗರ್ಗರಿ ಒಬ್ಬಟ್ಟು, ಖರ್ಜೂರದ ಪಾಯಸ, ಹುಳಿ ಸಾಸಿವೆ ಅನ್ನ. ಆಶ್ವಯುಜ ಮಾಸದ ಶುಕ್ಲ ಪಾಡ್ಯದಂದು ಮೊದಲ್ಗೊಂಡು ಶಕ್ತಿ ದೇವತೆ ಜಗನ್ಮಾತೆಯನ್ನ ಆರಾಧಿಸುತ್ತಾರೆ. ಜಗದೀಶ್ವರಿಯನ್ನ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಆರಾಧಿಸುವ ಈ ಹಬ್ಬವೇ ನವರಾತ್ರಿ. ಈ 9 ದಿನಗಳಲ್ಲಿ ದೇವಿಯ ವಿವಿಧ ರೂಪಗಳ ಆರಾಧನೆ ನಡೆಯುತ್ತೆ. ಮೊದಲ 3 ದಿನಗಳು ಮಹಾಕಾಳಿ ಅಥವಾ ದುರ್ಗೆಯನ್ನ, ನಂತರದ 3 ದಿನಗಳು ಮಹಾಲಕ್ಷ್ಮಿಯನ್ನ, ಕೊನೆಯ 3 ದಿನಗಳು ಸರಸ್ವತಿಯನ್ನ ಆರಾಧಿಸಲಾಗುತ್ತೆ. ಬನ್ನಿ, ನಾವೆಲ್ಲರೂ ಚಾಮುಂಡೇಶ್ವರಿ ತಾಯಿಯನ್ನ ನೆನೆಯುತ್ತಾ ಇವತ್ತಿನ ಸಂಚಿಕೆಯನ್ನ ಶುರು ಮಾಡೋಣ. ಇವತ್ತಿನ ಸಂಚಿಕೆಗೆ ಬಂದಿರೋ ವಿಶೇಷ ಅತಿಥಿಗಳು ಯಾರು? ನೀವೇ ನೋಡಿ. ಜನಸೇವೆನೇ ಜನಾರ್ದನ ಸೇವೆ ಅನ್ನೋ ಮಾತನ್ನ ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಶೂಟಿಂಗ್ ನಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಭೈರವಿ ಟ್ರಸ್ಟ್ ಆರಂಭಿಸಿ ಬಡ ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ, ವಸತಿ ಸೌಕರ್ಯಗಳನ್ನ ಒದಗಿಸಿಕೊಡ್ತಾ ತಮ್ಮ ಬಳಿ ಬರೋ ಕಿರಿಯ ಕಲಾವಿದರಿಗೆ ಉತ್ತಮ ಸಲಹೆಗಳನ್ನ ನೀಡ್ತಾ ಎಲ್ಲರ ಪ್ರೀತಿಗೆ ಪಾತ್ರರಾಗಿರೋ ಹಿರಿಯ ಕಲಾವಿದೆ, ಬಹುಮುಖ ಪ್ರತಿಭೆ ವೀಣಾ ಬಾಲಾಜಿ. ಬೆಂಗಳೂರಲ್ಲೇ ಹುಟ್ಟು ಬೆಳೆದು BA ಪದವಿ ಪಡೆದು ಕಾಲೇಜು ದಿನಗಳಿಂದ ಕಲೆ ಬಗ್ಗೆ ಅಪಾರ ಆಸಕ್ತಿ ಹೊಂದಿ ಅರಸಿ, ಪ್ರೀತಿ ಎಂಬ ಮಾಯೆ ಸೇರಿದಂತೆ ಸುಮಾರು 55ಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿ ಎಲ್ಲರಿಗೂ ಚಿರಪರಿಚಿತರಾಗಿರೋ ಸುಂದರ ಕಲಾವಿದೆ ಕವಿತಾ ಕಂಬಾರ್. ಮತ್ತ್ಯಾಕ್ ತಡ, ಈ ಕಲಾವಿದರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಇವರ ಕೈರುಚಿ ಕಲಿಯೋಣ. ನೀವಿಬ್ಬರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ಅಡುಗೆ ಮಾಡೋದಕ್ಕೆ ರೆಡಿ ಆಗಿದ್ದೀರಿ. ಅಡುಗೆ ಮಾಡೋದಕ್ಕೂ ಮುಂಚೆ ಒಂದು ಸಣ್ಣ ಆಟ ಆಡೋಣ. ಓಕೆ? ಯಾಕೆಂದ್ರೆ ಯಾರು ಪನಿಷ್ಮೆಂಟ್ ತಗೋತಾರೆ ಅಂತ ನಾನು ನೋಡ್ಬೇಕಲ್ವಾ? ಅಯ್ಯೋ, ಪನಿಷ್ಮೆಂಟಾ? ಟೆನ್ಷನ್ ಮಾಡ್ತಾ ಇದೀರಲ್ಲ. ಪನಿಷ್ಮೆಂಟ್ ಅನ್ನೋದಕ್ಕಿಂತ ಯಾರು ಫಸ್ಟ್ ಅಡುಗೆ ಮಾಡ್ತಾರೆ ಅಂತ ನಾನು ನೋಡ್ಬೇಕಲ್ವಾ? ಆಟ ಅಂದ್ರೇನೆ ಮಜಾಪ ಅಲ್ಲ. ಆಟದಲ್ಲಿ ಸೋತ್ರು ಫಸ್ಟ್ ಯಾರು ಅಡುಗೆ ಮಾಡ್ತಾರೋ ಅವರೇ ವಿನ್ನರ್ ತಾನೆ? ಹೌದು. ಸರಿ, ಓಕೆ. ಓಕೆ, ಇವತ್ತಿನ ಆಟ ಏನು ಅಂತಂದ್ರೆ 2 ರಬ್ಬರ್ ಬಾಲ್ ಇದೆ. ಓಕೆ, ಅಂಡ್ ಟ್ರೇ ಇದೆ. ಟ್ರೇಗೆ 4 ಕಾರ್ನರ್ ಅಲ್ಲಿ ಡಬಲ್ ಟೇಪ್ ಗಮ್ ಇಟ್ಟಿದ್ದೀನಿ. ಓಕೆ, ಈ ಟ್ರೇ ಮೇಲೆ ಬಾಲ್ ಇಟ್ಕೊಂಡು ಹೀಗೆ ಬಾಲ್ ನ ಆಡಿಸ್ತಾ ಈ ಎಲ್ಲಾ ಡಬಲ್ ಟೇಪು ಬಾಲ್ ಸ್ಟಿಕ್ ಆಗೋ ತರ ನೋಡ್ಕೋಬೇಕು. ಓಕೆ, ಈ ಟ್ರೇ ಅಲ್ಲೇ ಬ್ಯಾಲೆನ್ಸ್ ಮಾಡ್ಬೇಕು, ಕೈಯಲ್ಲಿ ಮುಟ್ಟೋ ಹಾಗಿಲ್ಲ. ಅಂಡ್ ಬಾಲ್ ಕೆಳಗಡೆ ಬಿದ್ರೆ ಡಿಸ್ಕ್ವಾಲಿಫೈ, ಅದನ್ನ ಲೆಕ್ಕಕ್ಕೆ ತಗೊಳ್ಳಲ್ಲ. ಓಕೆನಾ? 1 ನಿಮಿಷ ಕಾಲಾವಕಾಶ ಕೊಡ್ತೀನಿ. 1 ನಿಮಿಷ ಕಾಲಾವಕಾಶದಲ್ಲಿ ನೀವು ಎಷ್ಟು ಡಬಲ್ ಟೇಪ್ ಗಮ್ಸ್ ನ ಈ ಬಾಲ್ ಅಲ್ಲಿ ಕಲೆಕ್ಟ್ ಮಾಡಿ ಹಾಕ್ತಿರೋ ಅವ್ರ ವಿನ್ನರ್. ಜಾಸ್ತಿ ಮಾಡಿದಷ್ಟು ವಿನ್ನರ್ ಅಂತ. ಓಕೆ, ಒಂದೇ ಕೈಯಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅಂಡ್ ಕೈ ಹೀಗಿರ್ಬೇಕು. ಓಕೆನಾ? ಓಕೆ, ರೆಡಿ ಇದ್ದೀರಾ ಅಲ್ಲ? ರೆಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಿಮ್ಮ 1 ನಿಮಿಷಗಳ ಕಾಲಾವಕಾಶ 1, 2 starts now. ಕೈ ಮುಟ್ಟ ಹಾಗಿಲ್ಲ, ಒಂದ್ ಕೈ ಹಿಂದೆ ಇರಬೇಕು. ಓಕೆ, 1 ಕಲೆಕ್ಟ್ ಆಯ್ತು. ಕಲೆಕ್ಟ್ ಆಗಿರೋದನ್ನ ಅಲ್ಲಿ ಹಾಕೋಬೋದಾ? ಹಾ, ಮತ್ತೆ ಅದು ಬಿಟ್ಟು ಇಲ್ಲ 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 ಇಲ್ಲ, ಫುಲ್ ಕಲೆಕ್ಟ್, ಫುಲ್ ಕ್ಲಿಯರ್ ಆಗ್ಬೇಕು ಟ್ರೇ. ಹೌದಾ? ಓಕೆ. ಎಸ್, ಆಟ ಚೆನ್ನಾಗಿದೆ. ಓವರ್. ಓವರ್ ಆಯ್ತು. ಇಲ್ಲ, ಇನ್ನು ಎಲ್ಲಿ? ಎಲ್ಲಿದೆ? ಅಲ್ಲಿ. ಅಯ್ಯೋ, ಕಣ್ಣಿಗೆ ಕಾಣಿಸ್ಲಿಲ್ಲ. ಇದು ಈ ಕಡೆಯಿಂದ ಬರ್ತದೆ, ಎಡ್ಜಿಂದ. ಬಿದ್ರೆ ಡಿಸ್ಕ್ವಾಲಿಫೈ. ಮಾಡ್ಕೋಬೋದಾ? ಏನೋ ಏನು ಮಾಡ್ತಾ ಇಲ್ಲ. ಓಕೆ, ಲಾಸ್ಟ್ 5 seconds to go. 4, 3, 2, 1 ಸ್ಟಾಪ್. ಇದು 8 ಡಬಲ್ ಟೇಪ್ ಗಮ್ ಪೀಸಸ್. 1, 2, 3, 4, 5, 6, 7, 8 ಕಲೆಕ್ಟ್ ಮಾಡಿದಿರಿ. ನೀವು 1 ಬಿಟ್ಬಿಟ್ಟಿದ್ದೀರಿ. ಯಾಕೆ ಅಂದ್ರೆ ಅದು ಉಲ್ಟಾ ಇತ್ತು, ಸ್ಟಿಕ್ ಆಗ್ತಿರ್ಲಿಲ್ಲ, ಹೀಗಿತ್ತದು.
ಅದ್ ನೀವ್ ಹಾಗೆ ಮಾಡ್ಕೊಂಡ್ರಿ. ನಾ ಮಾಡಿಲ್ಲಪ್ಪ. ನೀವ್ 7 ಕಲೆಕ್ಟ್ ಮಾಡಿದಿರಿ, ನೀವು 8 ಬಾಲ್ಗೆ ಸ್ಟಿಕ್ ಆಗೋಗಿ ಬ್ಯಾಲೆನ್ಸ್ ಮಾಡಿದಿರಿ. ವೆರಿ ಗುಡ್. ಸೊ ಈ ರೌಂಡ್ ಅಲ್ಲಿ ನೀವೇ ವಿನ್ನರ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ಕಂಗ್ರಾಟ್ಸ್ ಮೀನಮ್ಮ. ಥ್ಯಾಂಕ್ ಯು. ಈಗ ಸೋತವ್ರಿಗೆ ಪನಿಷ್ಮೆಂಟ್ ಕೊಡ್ಬೇಕು ಅಂತ ಹೇಳಿದ್ದೆ ಅಲ್ವಾ? ಏನ್ ಪನಿಷ್ಮೆಂಟ್ ಕೊಡೋಣ? ಏನ್ ಕೊಡೋಣ? ಕವಿತಾ. ಕವಿತಾ ಇಸ್ ವೆರಿ ಗುಡ್ ಅಟ್ ಡಾನ್ಸಿಂಗ್. ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ ಅವರು. ನಾನು ಎಲ್ಲರಲ್ಲೂ ನೋಡಿದ್ದೀನಿ ಅವ್ರನ್ನ. ಎಲ್ಲ ಫಂಕ್ಷನ್ಸ್ ಅಲ್ಲೂ ನೋಡಿದ್ದೀನಿ ಡಾನ್ಸ್ ಮಾಡೋದು. ನಂಗೆ ಇದೇನೋ ಡಾನ್ಸ್ ಮಾಡ್ಸೋಣ, ಹಾಡು ಹೇಳ್ಸೋಣ ಅಂದ ತಕ್ಷಣ ನೋ ಅಂತ ಹೇಳಕ್ ಆಗೋದೇ ಇಲ್ಲ. ಸರಿ, ಹಾಗಾದ್ರೆ ಡಾನ್ಸ್ ಮಾಡ್ಸೋಣ. ಸೂಪರ್ ಆಗಿ ಡಾನ್ಸ್ ಮಾಡ್ಬೇಕು, ಓಕೆನಾ? ಒಂಥರ ಪನಿಷ್ಮೆಂಟ್, ಒಂಥರ ಎಂಜಾಯ್ಮೆಂಟ್, ಒಂಥರ ಸೆಲೆಬ್ರೇಷನ್ ಕೂಡ. ಹೌದು. ಯು ರೆಡಿ? ನಾನ್ ರೆಡಿ. ಆದ್ರೆ ಕಂಪ್ನಿ ಬೇಕು. ನಾನು ಸಿಂಗಲ್ ಆಗಿ ಯಾವತ್ತು ಡಾನ್ಸ್ ಆಡಿಲ್ಲ. ಸೊ ನವ್ಯ ವೀಣಮ್ಮ ಇಬ್ರು ಡಾನ್ಸ್ ಮಾಡಿದ್ರೆ ನಾನು ಮಾಡ್ತೀನಪ್ಪ. ಅದೆಲ್ಲ ನೋಡೋಣ. ನೀವು ಡಾನ್ಸ್ ಸ್ಟಾರ್ಟ್ ಮಾಡಿ, ನಾನು ಈಗ ಮ್ಯೂಸಿಕ್ ಪ್ಲೇ ಮಾಡ್ತೀನಿ. ಓಕೆ? ಮ್ಯೂಸಿಕ್. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ನಿನ್ನ ಚೆಂಡಾಡಬೇಕು ನರ ಬೊಂಬೆ. ನಿನ್ನ ಕೊಂಡಾಡಬೇಕು ನರ ಬೊಂಬೆ. ಜೊತೆ ಉಂಡಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ಬೊಂಬೆ 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 ನಿನ್ನ ಮುದ್ದಾಡಬೇಕು ನರ ಬೊಂಬೆ. ನಿನ್ನ ಚೆಂಡಾಡಬೇಕು ನರ ಬೊಂಬೆ. ನಿನ್ನ ಕೊಂಡಾಡಬೇಕು ನರ ಬೊಂಬೆ. ಜೊತೆ ಉಂಡಾಡಬೇಕು. ವೆರಿ ಗುಡ್. ನೀವು ಕುಣಿಸೋದ್ರ ಜೊತೆಗೆ ನಮ್ಮಿಬ್ಬರನ್ನು ಕುಣಿಸ್ಬಿಟ್ರು. ಗುಡ್, ಗ್ರೇಟ್. ಹಬ್ಬದ ಸಂಭ್ರಮ. ಹಬ್ಬ ಅಂತಂದ್ರೆ ಈ ತರ ಹಾಡು, ಡಾನ್ಸ್ ಎಲ್ಲ ಇರ್ಲೇಬೇಕಲ್ವಾ? ಈಗ ಒಂದು ಹಬ್ಬದ ಕಡೆ ಬರ್ತಾ ಇದೆ, ಸ್ಟಾರ್ಟ್ ಆಗ್ತಾ ಇದೆ. ಅಮ್ಮ, ಯಾವ ಅಡ್ಗೆ ಮಾಡ್ಕೊಡ್ತಿದ್ದೀರಿ? ನೀವ್ ವಿನ್ ಆಗಿರೋದ್ರಿಂದ ಫಸ್ಟ್ ನೀವ್ ಅಡ್ಗೆ ಮಾಡ್ಬೇಕು. ಗರಿ ಗರಿ ಒಬ್ಬಟ್ಟು ಮಾಡ್ಕೊಡ್ತೀನಿ. ಗರಿ ಗರಿ ಒಬ್ಬಟ್ಟು? ಓಕೆ. ಅಂದ್ರೆ ನವ್ಯನ್ ತರನೇ ಗರಿ 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 ಆಗಿರುತ್ತೆ ಒಬ್ಬಟ್ಟು. ಕ್ರಿಸ್ಪಿಯಾಗಿ ಒಬ್ಬಟ್ಟು ಮಾಡ್ಕೊಡ್ತೀನಿ. ಹೌದು. ಆಲ್ ರೈಟ್. ಕವಿತಾ ಅವರೇ, ವೀಣಮ್ಮ ಗರಿ ಗರಿ ಒಬ್ಬಟ್ಟು ಮಾಡ್ಕೊಡ್ತಾರಂತೆ. ನೀವ್ ರೆಸ್ಟ್ ತಗೊಳ್ಳಿ. ಗರಿ ಗರಿ ಒಬ್ಬಟ್ಟು ರೆಡಿ ಆದ್ಮೇಲೆ ನಿಮ್ಮನ್ನ ಕರಿತೀನಿ. ಓಕೆ? ಟೇಕ್ ಯೋರ್ ಸೀಟ್ಸ್. ಗರಿ ಗರಿ ಒಬ್ಬಟ್ಟು ಮಾಡೋದಕ್ಕೆ ನೀವು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್: ಕಡಲೆಬೇಳೆ, ಬೆಲ್ಲ, ಮೈದಾ ಹಿಟ್ಟಿನ ಕಣಕ, ತೆಂಗಿನಕಾಯಿ ತುರಿ, ಏಲಕ್ಕಿ ಪುಡಿ, ಅಕ್ಕಿ ಹಿಟ್ಟು, ಇಮಾಮಿ ಸನ್ಫ್ಲವರ್ ಆಯಿಲ್. ಮೊದಲು ಕಡಲೆಬೇಳೆನ ಸ್ವಲ್ಪ ಹುರ್ಕೋಬೇಕು. ಒಂದು ಪ್ಯಾನ್ ಕೊಡಿ. ಹಾಕ್ಲಾ? ಸಾಕು ಸಾಕು. ಸ್ವಲ್ಪ ಆ ಹಸಿ ವಾಸನೆ ಹೋಗೋಷ್ಟು ಹುರ್ಕೊಂಡ್ರೆ ಸಾಕು. ಓಕೆ. ಅಮ್ಮ, ನಿಮ್ಮನೇಲಿ ಹೇಗೆ ಆಚರಿಸ್ತೀವಿ ದಸರಾ ಹಬ್ಬ, ಈ ನವರಾತ್ರಿ? ಯೂಶುವಲ್ ಸ್ಟೆಪ್ಸ್ ಬೈ ಸ್ಟೆಪ್ಸ್ ಇದು ಮೆಟ್ಲು ಥರ ಎಲ್ಲ ಮಾಡಿ ಎಲ್ಲ ಗೊಂಬೆಗಳು ಕೂರಿಸಿ ಏನೇ ಇಟ್ರು ಮೇನ್ ಫೈನಲಿ ದಸರಾ ಬೊಂಬೆಗಳು, ಪಟ್ಟದ ಬೊಂಬೆಗಳು ಇಂಪಾರ್ಟೆಂಟ್. ಅದು ಇಡ್ಲೇಬೇಕು ಅಂತ ಪ್ರತೀತಿ. ಅದು ಇದು ಒಂದಲ್ಲ ಎರಡಲ್ಲ 9 ದಿನಗಳ ಕಾಲ ಹಬ್ಬ. ಒಂಥರ ಆ 9 ದಿನಗಳ ಫುಲ್ ಸಡಗರ ಇರುತ್ತಲ್ಲ. ಹೌದು. ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ಎಲ್ಲಾರ ಮನೆಗೂ ಹೋಗ್ತಾ ಇದ್ವಿ. ಬೊಂಬೆ ಇಟ್ಟಿದ್ದೀರಾ ಅಂತ ಕೇಳ್ಕೊಂಡು ಎಲ್ಲಾರ ಮನೆಗೂ ಹೋಗಿ, ಆಮೇಲೆ ಬಂದವ್ರಿಗೆಲ್ಲ ಹೆಚ್ಚು ಕಮ್ಮಿ ಮಕ್ಕಳೇ ಬರ್ತಾ ಇದ್ದಿದ್ದು. ಅದಕ್ಕೆಲ್ಲ ಏನ್ ಮೇನ್ ಅಲ್ಲಿ ಏನಪ್ಪಾ ಅಟ್ರಾಕ್ಷನ್ ಅಂತಂದ್ರೆ ಪನಿಯಾರ ಅಂತ ಹೇಳ್ತೀವಲ್ಲ, ತಿಂಡಿಗಳು. ಬೊಂಬೆ ಬಾಗಣ ಅಂತಾನು ಕೊಡ್ತಿದ್ರು, ಪುಟ್ಟ ದೋಸೆಗಳು. ಅದೇ ದಿನ ಎಲ್ಲ ಚಿಕ್ಕ ಚಿಕ್ಕದು ಚಕ್ಲಿ, ಕೋಡ್ಬಳೆ, ಒಂದೊಂದ್ ದಿನ ಒಂದೊಂದು ತಿಂಡಿ ಮಾಡಿರೋದು ಹಳೆ ಕಾಲದಲ್ಲಿ ಅವಾಗ. ಸೊ ಇಷ್ಟಿಷ್ಟೇ ಚಿಕ್ಕದಾಗಿ ಮಕ್ಳು ಬರ್ತಾರೆ ಅಂತ ಆ ಮಕ್ಳ ಸೈಜ್ಗೆ ತಕ್ಕನಂಗೆ ಮಾಡಿರ್ತಾ ಇದ್ವಿ. ಅವ್ರು ಬಂದ ತಕ್ಷಣ ಅದನ್ನ ಕೊಡೋದು. ಅದಕ್ಕೆ ಅಂತ ಮೇನ್ ಅಟ್ರಾಕ್ಷನ್ ಆಕ್ಚುಲಿ. ನಾವು ಹಾಗೆ ಹೋಗ್ತಾ ಇದ್ವಿ. ಈಗೆಲ್ಲ ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ ಅದೆಲ್ಲ. ಸಾಕು, ಇದು ಹುರಿದಿದ್ದು ಸಾಕಾ? ನೆಕ್ಸ್ಟ್ ಇದನ್ನ ಸ್ವಲ್ಪ ಆರಕ್ಕಿರ್ಲಿ, ತರ್ತರಿಯಾಗಿ ರುಬ್ಕೋಬೇಕು. ಫಸ್ಟ್ ಆರೋದಕ್ಕೆ ಇಡೋಣ ಅಲ್ವಾ? ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಒಂದು ಒಳ್ಳೆ ಕೆಲಸ ಆಗೋವಾಗ ಉಪ್ಪಿಲ್ದೆ ನಾವು ಅಡಿಗೆ ಮಾಡಲ್ಲ. ಈ ತರ ಹಬ್ಬದ ದಿನ ಒಂದು ಹಬ್ಬದ ಅಡಿಗೆ ಮಾಡುವಾಗ ಸ್ವೀಟ್ ಮಾಡಿದ್ರು ಕೂಡ ಆ ಸ್ವೀಟ್ಗೆ ಒಂದು ಚಿಟಿಕೆ ಉಪ್ಪು ಹಾಕ್ಲೇಬೇಕು ಅಂತ ಶಾಸ್ತ್ರ. ಅದು ಇವಾಗ ಪಾಕಕ್ಕೆ ಇಟ್ಬಿಡ್ಬೋದು. ನಾವು ಪಾಕಕ್ಕೆ ಇಟ್ಕೊಳ್ಳೋಣ. ನೀರು ಸಾಕಾ? ಸಾಕು. ಸೌಟು ಮತ್ತೆ ಬೆಲ್ಲ ಹಾಕ್ಲಾ? ಸಾಕಾ? ಸಾಕು. ನೀವು ದಸರಾ ಪ್ರೊಸೆಷನ್ ನೋಡ್ಲಿಕ್ಕೆ ಹೋಗ್ತಿರ್ತೀರಾ?
ಚಿಕ್ಕ ವಯಸ್ಸಲ್ಲಿ ಹೋಗ್ತಾ ಇದ್ವಿ. ಚಿಕ್ಕ ವಯಸ್ಸಲ್ಲಿ ಹೋಗ್ತಿದ್ರಿ. ಏನ್ ತುಂಬಾ ಇಷ್ಟ ಆಗ್ತದೆ ನಿಮ್ಗೆ ದಸರಾ ಪ್ರೊಸೆಷನ್ ಅಲ್ಲಿ? ಪ್ರತಿಯೊಂದು ಈ ವೈಭವ ಅದೆಲ್ಲ ನಮ್ಗೆ ಎಲ್ಲಿ ನೋಡಕ್ ಸಿಗುತ್ತೆ ಇಲ್ಲ ಅಂತ. ಅಂದ್ರೆ ತುಂಬಾ ದಸರಾ ಅಂದ ತಕ್ಷಣ ಮೈಂಡಿಗೆ ಬರೋದು ಅಂತಂದ್ರೆ ಸಿಂಹಾಸನ. ಸಿಂಹಾಸನ. ಎಕ್ಸಾಕ್ಟ್ಲಿ. ಸಿಂಹಾಸನ ಅದು ಗೊತ್ತಲ್ಲ ನಿಮ್ಗೆ. ಸಿಂಹಾಸನ ವಿಜಯನಗರ ಅವರು ಫಸ್ಟ್ ಶುರು ಮಾಡಿದ್ರು ಈ ದಸರಾನ. ವಿಜಯನಗರ ರಾಜರು ಅದನ್ನ ನಮ್ಮ ರಾಜರಿಗೆ ಉಡುಗೊರೆಯಾಗಿ ಕೊಟ್ಟಿದ್ದು ಅದನ್ನ. ಅಂಬಾರಿ. ಸಿಂಹಾಸನ. ಅಂಬಾರಿ ನೆನಪಾಗಲ್ವಾ? ಅಂಬಾರಿ ನೆನಪಾಗತ್ತೆ. ಅಂಬಾರಿ ಜೊತೆ ಆನೆನೂ ನೆನಪಾಗುತ್ತೆ. ಇದು ಪಾಕ ಆಗೋಷ್ಟೊತ್ತಿಗೆ ಇದನ್ನ ಡ್ರೈ ಗ್ರೈಂಡರ್ಗೆ ಹಾಕ್ಬಿಟ್ಟು ಸ್ವಲ್ಪ ತರಿಯಾಗಿ ಓಕೆ. ಆರಿದೆ ಅಲ್ಲ? ಆರಿದೆ. ಯಾಕೆ ಆರಿಸ್ಬೇಕು ಅಂತಂದ್ರೆ ಸ್ವಲ್ಪ ಒದ್ದೆ ಇದ್ರೆ ಅದು ಬಿಸಿ ಬಿಸಿ ಇರುವಾಗ ನೀವು ಅದನ್ನ ಹಾಕಿದ್ರೆ ಅದು ತಿರ್ಗಾ ನಾವು ಗ್ರೈಂಡ್ ಮಾಡ್ತೀವಲ್ಲ ನೀರ್ ತರ ಆಗೋಗುತ್ತೆ ಅದು. ಸೊ ಅದಾಗಬಾರ್ದು. ಇಷ್ಟು ತರಿ ಆದ್ರೆ ಸಾಕು. ಏಲಕ್ಕಿ ಪುಡಿ ಕುಡಿ ಮತ್ತೆ ತೆಂಗಿನಕಾಯಿ ಕುಡಿ. ಇವಾಗ ಸಾಕ? ಎಲ್ಲ ಹಾಕ್ಬಿಡಿ. ಅಂದ್ರೆ 1 ಕಪ್ ಕಡಲೆಬೇಳೆ ತಗೊಂಡ್ರೆ 1 ಕಪ್ ತೆಂಗಿನಕಾಯಿ ಅಷ್ಟೇ. ಬರೀ ಇಷ್ಟೇ ಹಾಕೊಂಡ್ರೆ ಕಾಯಿ ಒಬ್ಬಟ್ಟಾಗತ್ತಾ? ಗರಿ ಗರಿ ಒಬ್ಬಟ್ಟು. ಅದು ನಾವು ಗರ್ಗೊಬ್ಬಟ್ಟು ಅಂತೀವಿ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ನಾವು ಹೇಳೋದು ಅದಕ್ಕೆ. ಗರ್ಗೊಬ್ಬಟ್ಟು ಅಂತ. ಬಟ್ ಒಬ್ಬಟ್ಟು ಹೆಂಗ್ ಗರಿ ಗರಿ ಆಗಿರುತ್ತೆ? ಅದೇ ಈಗ ಮಾಡಿ ತೋರಿಸ್ತೀನಿ. ಇಷ್ಟು ಸಾಕು. ಇವಾಗ ಇದನ್ನ ಇಳಿಸ್ಕೊಂಡು ಕಡಲೆಬೇಳೆ ನಾವು ಇದು ಮಾಡ್ಕೊಂಡಿದೀವಲ್ಲ ಇದಕ್ಕೆ ಮಿಕ್ಸ್ ಮಾಡ್ಬಿಡ. ಇನ್ನೊಂದು ಸ್ವಲ್ಪ ಕೊಡಿ. ಕೊಬ್ಬರಿ ಒಬ್ಬಟ್ಟು ಅಂತ ಮಾಡ್ತೀವಿ, ಅದೂ ಅಷ್ಟೇ. ಕೊಬ್ಬರಿ ಒಬ್ಬಟ್ಟು ಅಂತ ಅಂದ್ರೆ ಅದು ಹೇಗೆ ಮಾಡೋದು? ಅದು ಸಿಂಪಲ್. ಕೊಬ್ಬರಿ ಸಕ್ಕರೆ ಮಿಕ್ಸ್ ಮಾಡಿ ಅದನ್ನ ಹೂರ್ಣ ತರ ಅದಕ್ಕೆ ಹಾಕಿ ಅರಿಯೋದಷ್ಟೇ. ಓಕೆ. ಗರಿ ಗರಿ ಒಬ್ಬಟ್ಟು ಮಾಡೋದು ಹೇಗೆ ಅಂತ ನೋಡ್ಕೋತಿದ್ರಿ ಅಲ್ವಾ? ಬನ್ನಿ ನೆಕ್ಸ್ಟ್ ಏನ್ ಮಾಡ್ಬೇಕು ಕೇಳೋಣ. ಹೂರ್ಣ ರೆಡಿ ಇದೆಯಾ? ರೆಡಿ. ಓಕೆ. ನೆಕ್ಸ್ಟ್ ಏನ್ ಮಾಡ್ಬೇಕಮ್ಮ? ನೆಕ್ಸ್ಟ್ ಇವಾಗ ಕಣ್ಕ ರೆಡಿ ಮಾಡ್ಕೊಂಡಿದೀವಲ್ಲ ಅದನ್ನು ಕೊಡಿ. ಓಕೆ. ಸ್ವಲ್ಪ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಬೇಕಾ? ಸ್ವಲ್ಪ ಇಲ್ಲಿ ಅಕ್ಕಿ ಹಿಟ್ಟು ಹಾಕಿ ಲಟ್ಟಣಿಗೆ ಕೊಡ್ತೀರಾ ಸ್ವಲ್ಪ? ಇದೆಷ್ಟೊಂದು ಕಾರ್ಯಕ್ಕೆ ಬರುತ್ತೆ. ಅಯ್ಯೋ, ಈಗ ಬರೀ ಲಟ್ಸೋದಕ್ಕೆ ಬಂದ್ರೆ ಸಾಕು. ಅಂದ್ರೆ ನೀವು ಬೇರೆ ಕಾರ್ಯಕ್ಕೆ ಉಪಯೋಗಿಸ್ತೀರಾ ಅಂದಂಗಾಯ್ತು. ಮಕ್ಕಳಾದಾಗ ಎಲ್ಲಾ ಕಾರ್ಯಕ್ಕೂ ಕೆಲವು ಸತಿ ಉಪಯೋಗಿಸ್ಬೇಕಾಗತ್ತೆ. ಅಂದ್ರೆ ನೀವು ಮಕ್ಳಿಗೆ ಏನಾದ್ರು ಹೊಡೆದಿದ್ದೀರಾ ಲಟ್ಟಣಿಗೆಲಿ? ಅದು ತಮಾಷೆಗೆ ಎಲ್ಲ ಹೊಡಿದೆ ಮಕ್ಳು ಎಲ್ಲಿ ಬೆಳೆಯಕ್ ಸಾಧ್ಯ? ನೀವು ಹೊದೆ ತಿಂದಿಲ್ವಾ? ಅದೆಲ್ಲ ಯಾಕೆ ಬಿಡಿ ಪಾಪ, ಕ್ಯಾಮ್ರಾ ಮುಂದೆ ನೀವು ಈ ತರ ಎಲ್ಲ ಕೇಳಿದ್ರೆ. ಈಗ ಇದು ಲಟ್ಸೆ ಆಯ್ತು. ಇಷ್ಟೆಲ್ಲ ಲಟ್ಟಿಸ್ಕೊಂಡು ಪೂರಿಗೆ ಲಟ್ಟಿಸ್ಕೊತೀವಲ್ಲ ಹಾಗೆ ಅಷ್ಟೆಲ್ಲ ಮಾಡ್ಕೊಂಡು ಇದೊಂದು ಸ್ವಲ್ಪ ಹೂರ್ಣ ಕೊಡಿ. ಇವಾಗ ತವಾ ಇಟ್ಕೊಳ್ಳ? ಹೌದು, ಇಡಿ. ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಬೇಕಾದ್ರೆ ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ವಲ್ಪ ಗರಿ ಗರಿ ಆಗಿ ಬರತ್ತಲ್ಲ? ಹಾಗಂತಲ್ಲ, ಅಂಟ್ಕೋಬಾರ್ದು ಅಂತ. ಲಟ್ಟಿಸ್ಕೊಳ್ಳುವಾಗ ಬಿಸಿ ಆಗಿದೆಯಲ್ಲ, ಹದವಾಗಿ ಬೇಯಿಸ್ಬೇಕು, ಇಲ್ಲಾಂದ್ರೆ ಸೀದೋಗುತ್ತೆ. ನಾಲ್ಗೆ ಒಂದಿಗೆ ರುಚಿ ಇಲ್ಲದೆ ನೋಡೋಕ್ಕೂ ಕಣ್ಣಿಗೆ ಚೆನ್ನಾಗಿರ್ಬೇಕಲ್ಲ. ನೋಡೋದಕ್ಕೆ ಚೆನ್ನಾಗಿದ್ರೆ ಒಂಥರ ಅರ್ಧ ಟೇಸ್ಟ್ ಬಂದ್ಬಿಡುತ್ತೆ ಆಗ್ಲೇ. ಇವಾಗ ನೋಡಿ, ಇದು ನೋಡ್ತಾನೆ ತಿನ್ಬೇಕು ಅಂತ ಅನ್ಸಲ್ಲ. ಆ ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಹೋಮ್ ಸೈನ್ಸ್ ಮಾಡ್ಕೊಂಡಿದ್ದೀರಿ. ಲಾಸ್ಟ್ ಟೈಮ್ ಕಾರ್ಯಕ್ರಮಕ್ಕೆ ಬಂದಾಗ್ಲೂ ನೀವು ಹೇಳಿದ್ರಿ, ರಾಗಿ ಬಗ್ಗೆ ಹೇಳಿದ್ರಿ, ರಾಗಿ ಇಂಪಾರ್ಟೆನ್ಸ್ ಹೇಳಿದ್ರಿ. ಸೊ ಹೋಮ್ ಸೈನ್ಸ್ ಮಾಡೋದ್ರಿಂದ ನಿಮ್ಗೆ ಸಾಕಷ್ಟು ಬೆನಿಫಿಟ್ಸ್ ಇರುತ್ತಲ್ವಾ? ಏನ್ ತಿನ್ಬೇಕು, ಎಷ್ಟು ಪ್ರಪೋರ್ಷನಲ್ ಇರಬೇಕು ಅಂತ. ಹೌದು. ಈಗ ನ್ಯೂಟ್ರಿಷನಿಸ್ಟ್ ಎಲ್ಲ ಇದಾರಲ್ಲ, ಅವರೆಲ್ಲ ಅವ್ರದ್ದು ಬೇಸಿಕ್ ಇದೆ ತಾನೆ, ಇಲ್ಲಿಂದಾನೇ ಬರೋದು. ಫುಡ್ ಅಂಡ್ ನ್ಯೂಟ್ರಿಷನ್ ಅಂತಾನೆ ಒಂದು ಸಪ್ರೇಟ್ ಸಬ್ಜೆಕ್ಟ್ ಇರುತ್ತೆ ಅದಕ್ಕೆ. ಸೊ ಅದನ್ನ ನೀವು ಸಪ್ರೇಟ್ ಆ ಸಬ್ಜೆಕ್ಟ್ ತಗೊಂಡ್ರೆ ನ್ಯೂಟ್ರಿಷನ್ ಬಗ್ಗೆ ಎಲ್ಲಾನು ಇಲ್ಲದೆ ಇದ್ರು ಜನರಲಿ ಇವಾಗೆಲ್ಲ ಮಕ್ಕಳಿಗೆ ಸ್ಕೂಲಲ್ಲೇ ಹೇಳ್ತಾರಲ್ಲ ವಿಟಮಿನ್ ಯಾವ ಇದರಲ್ಲಿ ಏನು ಸಿಗುತ್ತೆ ಏನು ಅಂತ. ಇದು ಸ್ವಲ್ಪ ಲಿಟಲ್ ಬಿಟ್ ಡೀಪರ್ ಅಷ್ಟೇ. ಇದನ್ನ ನಾವೇನ್ ಮಾಡ್ತೀವಿ ಮಕ್ಕಳಿಗೆ ಕೊಡೋದಕ್ಕೆ ಅಂತ, ಅವಕ್ಕೆಲ್ಲ ಒಂದ್ ಸ್ವಲ್ಪ ನೋಡಕ್ಕೂ ಚೆನ್ನಾಗಿರ್ಬೇಕು, ಮಕ್ಳ ಖುಷಿ ಅಲ್ಲ. ಚಿಕ್ಕ ಮಕ್ಳು ಬಂದ್ರೆ ಇದನ್ನೇ ಇನ್ನೊಂದ್ ಸ್ವಲ್ಪ ಚಿಕ್ಕ ಸೈಜಲ್ಲಿ ಮಾಡಿಟ್ಟಿರ್ತೀವಿ, ಇಷ್ಟೇ ಮಾಡಿರ್ತೀವಿ. ಕ್ಯೂಟ್ ಆಗಿರುತ್ತೆ. ಚಿಕ್ಕದು ಕೈ ಪಾಪ ಪುಟ್ಟದು, ಹಿಂಗ್ ಕೈ ಮಕ್ಳು ಹಿಂಗ್ ಇಟ್ಕೊಂಡ್ರೆ ಇದು ಬಿದ್ದೆ ಹೋಗುತ್ತೆ ಅರ್ಧ. ಓಕೆ, ಇದಾಯ್ತು ಅನ್ಸುತ್ತೆ.
ಸರ್ವಿಂಗ್ ಪ್ಲೇಟ್ ಕೊಡ್ಲಾ? ಕರೆಕ್ಟ್ ಆಗಿದೆ ಇದು. ಇಷ್ಟೇ ಹದ, ಇಷ್ಟೇ ಇರಬೇಕಿದು. ಓಕೆ, ಪ್ಲೇಟ್ ಕೊಡಿ. ಈಗ ನವ್ಯ ಅವರೇ, ನಮ್ಮ ಗರಿ ಗರಿ ಒಬ್ಬಟ್ಟು ರೆಡಿ. ಆಹಾ, ಗರಿ ಗರಿ ಒಬ್ಬಟ್ಟು ತುಪ್ಪ, ಸೂಪರ್ ಕಾಂಬಿನೇಷನ್ ಒಬ್ಬಟ್ಟು ತುಪ್ಪ. ಟೇಸ್ಟ್ ಮಾಡೋದಕ್ಕೆ ಫಸ್ಟ್ ಕವಿತಾ ಅವ್ರನ್ನ ಕರೆಯೋಣ. ಹಾ, ಕರೀರಿಮ್ಮ ನೀವೇ. ಕವಿತಾ ಬನ್ನಿ. ಕವಿತಾ ಅವರೇ, ಗರಿ ಗರಿ ಒಬ್ಬಟ್ಟು ರೆಡಿ ಆಗಿದೆ, ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ. ಮೇಡಮ್ ಸೂಪರ್. ಥ್ಯಾಂಕ್ ಯು. ಆಹಾ, ಚೆನ್ನಾಗಿದೆಯಾ? ಚೆನ್ನಾಗಿದೆ. ನೋಡೋಣ ಗರ್ಗೊಬ್ಬಟ್ಟು ಹೇಗಾಗಿದೆ ಅಂತ. ಅಂದ್ರೆ ತುಪ್ಪ ತುಂಬಾ ಒಳ್ಳೇದು ಗೊತ್ತಾ, ಡೈಜೆಷನ್ ಹೆಲ್ಪ್ ಮಾಡುತ್ತೆ. ಸೊ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಕ್ವಾಂಟಿಟಿಲಿ ತಗೋಬೇಕು. ಯಾವುದೇ ಆಗಲಿ ಜಾಸ್ತಿ ಆದ್ರೆ ದೇಹಕ್ಕೆ ಕೆಟ್ಟದು. ಹಿತಮಿತವಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಎನಿಥಿಂಗ್ ಟೂ ಮಚ್ ಇಸ್ ಟೂ ಬ್ಯಾಡ್ ಅನ್ನೋ ಹಾಗೆ. ಸೂಪರ್ ಆಗಿದೆ. ಒನ್ ಆಫ್ ದ ಈಸಿಯೆಸ್ಟ್ ಒಬ್ಬಟ್ಟು ಅಂತ ಹೇಳ್ಬೋದು. ತುಂಬಾನೇ ರುಚಿಕರವಾಗಿದೆ. ಗರಿಗರಿ ಒಬ್ಬಟ್ಟು ಮಾಡುವ ವಿಧಾನ: ಮೊದಲು ಒಂದು ಬಾಣಲೆಗೆ ಕಡಲೆಬೇಳೆ ಹಾಕಿ ಹುರಿಯಿರಿ. ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದ ಕಡಲೆಬೇಳೆ ಹಾಕಿ ತರಿತರಿಯಾಗಿ ಪುಡಿ ಮಾಡಿಕೊಳ್ಳಿ. ನಂತರ ಒಂದು ಬಾಣಲೆಗೆ ನೀರು, ಬೆಲ್ಲ ಹಾಕಿ ಪಾಕ ಮಾಡಿ, ಜೊತೆಗೆ ಸ್ವಲ್ಪ ಏಲಕ್ಕಿ ಪುಡಿ, ತೆಂಗಿನ ತುರಿ, ರುಬ್ಬಿದ ಕಡಲೆಬೇಳೆ ಪುಡಿ ಹಾಕಿ ಗಂಟಾಗದಂತೆ ಕೈಯಾಡಿಸಿ ಹೂರಣ ಮಾಡಿಕೊಳ್ಳಿ. ಈಗ ಮೊದಲೇ ಮಾಡಿದ ಮೈದಾ ಹಿಟ್ಟಿನ ಕಣಕವನ್ನು ಅಕ್ಕಿ ಹಿಟ್ಟಿನಲ್ಲಿ ಅದ್ದಿ ಲಟ್ಟಿಸಿ ಅದರ ಮಧ್ಯ ಹೂರಣ ಇಟ್ಟು 4 ಕಡೆ ಮಡಚಿ ಲಟ್ಟಿಸಿ. ಈಗ ಲಟ್ಟಿಸಿದ ಹೋಳಿಗೆಯನ್ನು ತವಾದ ಮೇಲೆ 2 ಕಡೆ ಬೇಯಿಸಿ. ಈಗ ರುಚಿಕರವಾದ ಗರಿಗರಿ ಒಬ್ಬಟ್ಟು ತುಪ್ಪದೊಂದಿಗೆ ಸವಿಯಲು ಸಿದ್ಧ. ಯಮ್ಮಿ ಆಗಿರೋ ಒಬ್ಬಟ್ಟು ತಿಂದಾಯ್ತು. ನೆಕ್ಸ್ಟ್ ಏನ್ ಅಡ್ಗೆ ಮಾಡ್ಕೊಡ್ತಿದ್ದೀರಾ ಕವಿತಾ ನೀವು? ಖರ್ಜೂರ ಪಾಯಸ. ಖರ್ಜೂರದ ಪಾಯಸ. ಓಕೆ ಅಮ್ಮ, ಖರ್ಜೂರದ ಪಾಯಸ ಆಗೋ ತನಕ ನೀವು ರೆಸ್ಟ್ ತಗೊಳ್ಳಿ. ಖರ್ಜೂರದ ಪಾಯಸ ಆದ್ಮೇಲೆ ನಿಮ್ಮನ್ನ ಕರಿತೀನಿ. ಥ್ಯಾಂಕ್ ಯು. ಖರ್ಜೂರದ ಪಾಯಸ ಮಾಡೋದಕ್ಕೆ ನೀವು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್: ಖರ್ಜೂರ, ಕಾಯಿ ಹಾಲು, ಬೆಲ್ಲ, ದ್ರಾಕ್ಷಿ, ಗೋಡಂಬಿ, ಏಲಕ್ಕಿ, ತುಪ್ಪ, ಅಕ್ಕಿ ಹಿಟ್ಟು. ಮೊದ್ಲೇನ್ ಮಾಡ್ಕೋಬೇಕು? ಖರ್ಜೂರ ಬೀಜ ತೆಗೆದು ಅದನ್ನ ಮಿಕ್ಸರ್ ನಲ್ಲಿ ಪೌಡರ್ ಮಾಡ್ಕೋಬೇಕು, ಸ್ವಲ್ಪ ತರಿ ಆಗಿರುವಾಗ. ಬೀಜ ತಕ್ಕೋತೀರಾ? ಹಾ. ಸಾಮಾನ್ಯವಾಗಿ ಹಸಿ ಖರ್ಜೂರ ಉಪಯೋಗಿಸ್ಕೊಂಡು ಪಾಯಸ ಮಾಡ್ತಾರೆ, ಬಟ್ ನೀವು ಒಣಗಿರೋ ಖರ್ಜೂರ ತಗೊಂಡಿದ್ದೀರಿ. ಹಾ, ಹಸಿ ಖರ್ಜೂರ ಅಂದ್ರೆ ಅದು ಬೇರೆ ಟೇಸ್ಟ್ ಕೊಡುತ್ತೆ. ಹಾ, ಇದು ಸ್ವಲ್ಪ ಹಾಗೆ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಇದು ಡಿಫ್ರೆಂಟ್ ಟೇಸ್ಟ್ ಅದಕ್ಕಿಂತ. ಕವಿತಾ ಅವರ, ನೀವು ದಸರಾನ ಹೇಗೆ ಸೆಲೆಬ್ರೇಟ್ ಮಾಡ್ತೀರಿ? ಚಿಕ್ಕ ವಯಸ್ಸಿನಲ್ಲಿ ಅಮ್ಮ ನಂಗೆ ದಸರಾ ನೋಡಕ್ಕೆ ಅಂತ ಮೈಸೂರಿಗೆ ಕರ್ಕೊಂಡು ಹೋಗ್ತಾ ಇದ್ರು. ಸೊ ದಸರಾ ಅಂದ ತಕ್ಷಣ ಅವಾಗ ರಜಾ ಬೇರೆ ಇರ್ತಿತ್ತಲ್ಲ, ದಸರಾ ರಜಾ ಅಂತಾನೆ. ಹೌದು. ಮೈಸೂರಿಗೆ ಹೊಟ್ಟೋಗ್ತಾ ಇದ್ವಿ. ಒಂದು 3 days ಬರ್ತಾ ಇರಲಿಲ್ಲ ಬ್ಯಾಂಗ್ಳೂರ್ಗೆ. ಸೊ ಈಗ ಫ್ರೆಂಡ್ಸ್ ಕರೀತಾರೆ, ಫ್ರೆಂಡ್ಸ್ ಮನೆಗೆ ಹೋಗ್ತೀನಿ, ಅವ್ರ ಜೊತೆ ಸೇರ್ಕೊಂಡು ಸೆಲೆಬ್ರೇಟ್ ಮಾಡ್ತೀನಿ. ಟಾರ್ಚ್ ಲೈಟ್ ಪರೇಡ್ಗೆಲ್ಲ ಹೋಗ್ತಿದ್ರಾ? ಹೌದು, ತುಂಬಾ ಇಷ್ಟ ಆಗ್ತಾ ಇತ್ತು ಅವಾಗ. ತುಂಬಾ ಇಷ್ಟ ಆಗ್ತಿತ್ತು. ಟಾರ್ಚ್ ಲೈಟ್ ಪರೇಡ್ ಒಂದ್ ಬ್ಯೂಟಿ ಅಂತಂದ್ರೆ ಅದರಲ್ಲಿ ಬುಲೆಟ್ ಶೂಟ್ ಮಾಡ್ತಾರಲ್ಲ, ಫುಲ್ ಇಡೀ ಸ್ಟೇಜ್ ಒಂಥರ ಫುಲ್ ಹಿಂಗ್ ನಡ್ಗತ್ತೆ. ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್ ಆಕ್ಚುಲಿ. ಹೆದರಿಕೆ ಆಗ್ತಿತ್ತು, ಬಟ್ ಇಷ್ಟನೂ ನಾನು ಚಿಕ್ಕದ್ರಲ್ಲಿದ್ದಾಗ ಇನ್ನೂ ನೆನಪಿದೆ ನನಗೆ ಆಕ್ಚುಲಿ. ಹೌದು. ಸೊ ಮನೇಲಿ ಬೊಂಬೆ ಕೂರಿಸ್ತೀರಾ? ಇಲ್ಲ, ಮನೇಲಿ ಕೂರ್ಸಿಲ್ಲ. ನಮ್ದು ಟೆಂಪಲ್ ಇದೆ. ಸೊ ನಮ್ಮ ಅತ್ತೆ ಮಾವ ಅಲ್ಲಿ ಟೆಂಪಲ್ ನೋಡ್ಕೋತಾರೆ. ಅಲ್ಲಿ ತುಂಬಾ ಇರತ್ತೆ, ದಿನ ಒಂದೊಂಥರ ವಿಶೇಷ ಪೂಜೆಗಳು, ವಿಶೇಷ ಅಲಂಕಾರ. ನಮ್ಮ ದೇವ್ರಿಗೆ, ಎಲ್ಲಮ್ಮ ದೇವ್ರ ಟೆಂಪಲ್, ನಮ್ಮ ಮನೆ ದೇವ್ರು, ತುಂಬಾ ಚೆನ್ನಾಗಿ ಅಲಂಕಾರ ಮಾಡ್ತಾರೆ. ಒಂದೊಂದು ದಿನಾನು ವಿಭಿನ್ನವಾಗಿರುತ್ತೆ ಅಲಂಕಾರ. ಅದನ್ನ ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ಈಗ ಸೊ ನಾನು 9 ದಿನಾನು ಟೆಂಪಲ್ ಅಲ್ಲಿ ಬಿಸಿ. ನಾನು ದಸರಾ ಬಂದ್ರೆ ಶೂಟಿಂಗ್ ಇದ್ರೆ ಮಾತ್ರ ಅಟೆಂಡ್ ಮಾಡ್ತೀನಿ, ಇಲ್ಲ ಅಂದ್ರೆ ಫುಲ್ ಬಿಸಿ. ಓಕೆ, ಮಿಕ್ಸಿ ಜಾರ್ ಕೊಡ್ಲಾ ಈಗ? ಹಾ. ಹೀಗೆ ಪುಡಿ ಮಾಡ್ಕೋಬೇಕಾ? ಹೌದು. ನೆಕ್ಸ್ಟ್ ಅದನ್ನ ತುಪ್ಪದಲ್ಲಿ ಹುರ್ಕೋಬೇಕು. ತುಪ್ಪದಲ್ಲಿ ಹುರ್ಕೋಬೇಕು. ಕಡಾಯಿ ಕೊಡಿ.
ನವರಾತ್ರಿ ಸಮಯದಲ್ಲಂತೂ ಪ್ರತಿದಿನ ಒಂದೊಂದು ಅಡುಗೆ ಮಾಡಬೇಕು 9 ದಿನಗಳ ಕಾಲ. ಸ್ಪೆಷಲ್ ಅಡುಗೆ ಅಂತ ನೀವ್ ಏನ್ ಮಾಡ್ತೀರಿ? ಒಬ್ಬಟ್ಟು ಒಬ್ಬಟ್ಟು ಮಾಡ್ತೀವಿ. ಮತ್ತೆ ಪಾಯಸ ನಾನು ಹೇಳಿದ್ನಲ್ಲ, ಡೈಲಿ ವಿಶೇಷ ಪೂಜೆಗಳಿರುತ್ತೆ ನಮ್ಮ ದೇವಸ್ಥಾನದಲ್ಲಿ ಅಂತ. ಸೊ ಮನೆಯಲ್ಲೂ ನಾವು ನೈವೇದ್ಯ ಮಾಡಲೇಬೇಕು ಡೈಲಿ ಪೂಜೆಗೆ. ಸೊ ಪಾಯಸ ದೇವಸ್ಥಾನಕ್ಕೆ ಪೂಜೆ ಸಾಕು, ಇದಾಗಿದೆ. ಒಂದು ಬೌಲ್ ಏನಾದ್ರು ಕೊಡಿ. ಮನೆಯಲ್ಲೂ ಪಾಯಸ ಎಲ್ಲ ಮಾಡ್ತೀರಿ. ನೆಕ್ಸ್ಟ್ ಅದು ಕಾಯಿ ಹಾಲು ಬಿಸಿ ಮಾಡ್ಕೋಬೇಕಾ? ಕಡಾಯಿ ಕೊಡ್ಲಾ ಅದಕ್ಕೆ? ಕಡಾಯಿ ಕೊಡಿ. ಇದು ರೆಡಿ ಕೋಕೋನಟ್ ಮಿಲ್ಕ್ ಸಿಗುತ್ತೆ, ಅದು ತಗೊಂಡಿರೋದಾ ಅಥವಾ? ಇಲ್ಲ, ಫ್ರೆಶ್ ಆಗಿ ಮಾಡ್ಕೊಂಡಿರೋ ಮಿಲ್ಕ್ ಅದು. ತೆಂಗಿನಕಾಯಿ ರುಬ್ಬಿಟ್ಟು ಸ್ವಲ್ಪ ನೀರ್ ಆಡ್ ಮಾಡ್ಕೊಂಡು ಹಿಂಡ್ಕೊಂಡು ಸೋಸ್ಕೊಂಡ್ರು. ಹೌದು. ಓಕೆ, ಹಾಕ್ಲಾ? ಹಾಕಿ ಆಡ್ ಮಾಡೋಣ ಇದನ್ನ. ಓಕೆ, ಇದಕ್ಕೀಗ ಬೆಲ್ಲ. ಸಾಕು. 2 ಬಟ್ಲು ಕಾಯಿ ಹಾಲ್ಗೆ 1 ಬಟ್ಲಷ್ಟು ಖರ್ಜೂರ ತುರಿ, 1 ಬಟ್ಲು ಅಥವಾ 3/4 ಬಟ್ಲಷ್ಟು ಬೆಲ್ಲ. ಅಂದ್ರೆ ಸ್ವೀಟ್ ಜಾಸ್ತಿ ಬೇಕು ಅಂದ್ರೆ 1 ಬಟ್ಲು ಹಾಕೋಬಹುದು. ಖರ್ಜೂರದ ಪಾಯಸ ಮಾಡೋದು ಹೇಗೆ ಅಂತ ನೋಡ್ತಿದ್ವಿ ಅಲ್ಲ, ಬನ್ನಿ ನೆಕ್ಸ್ಟ್ ಏನ್ ಮಾಡ್ಬೇಕು, ಟೇಸ್ಟ್ ಹೇಗಿರುತ್ತೆ ನೋಡೋಣ. ಆಗಿದ್ಯಾ ಕುದ್ದಿದ್ದು? ಕುದಿತಿದೆ. ಈಗ ಇನ್ನೊಂದು ಪ್ಯಾನ್ ಅಲ್ಲಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡ್ಕೊಂಡು ಹಾಕ್ಬೇಕು. ಓಕೆ. ಮತ್ತೆ ಸ್ವಲ್ಪ ಅಕ್ಕಿ ಹಿಟ್ಟು ನೀರಲ್ಲಿ ಪೇಸ್ಟ್ ಮಾಡ್ಕೊಂಡು ಅದನ್ನ ಸ್ವಲ್ಪ ಆಡ್ ಮಾಡ್ಬೇಕು. ಫಸ್ಟ್ ಅಕ್ಕಿ ಹಿಟ್ಟು ಹಾಕೋಣ ಅಥವಾ? ಅಕ್ಕಿ ಹಿಟ್ಟು ಹಾಕೋಣ. ಅಕ್ಕಿ ಹಿಟ್ಟು ಎಷ್ಟು ಹಾಕೊಳ್ಳಿ? ಒಂದು ಅರ್ಧ ಸ್ಪೂನ್ ಹಾಕಿ ಸಾಕು. ಸಾಕಾ? ಅಷ್ಟೇ ಸಾಕು. ಸಾಕಲ್ಲ? ಸಾಕು. ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ ಈಗ. ಏಲಕ್ಕಿ ಪುಡಿ ಕುಡಿ. ಹಾಕ್ಲಾ? ಹಾ. ತುಪ್ಪ ಕಾದಿದೆ, ಗೋಡಂಬಿ ಹಾಕೊಳ್ಳೋಣ. ಹಾಕಿ. ಡ್ರೈ ಫ್ರೂಟ್ಸ್ ಹಾಕಿದ್ದಷ್ಟು ಟೇಸ್ಟ್ ಕೊಡುತ್ತೆ, ಚೆನ್ನಾಗಿರುತ್ತೆ. ಎಲ್ಲರಿಗೂ ಇಷ್ಟ ಆಗುತ್ತೆ. ಹೌದು. ಗೋಡಂಬಿ ಸ್ವಲ್ಪ ಫ್ರೈ ಆಗಿದೆ, ಇದಕ್ಕೆ ದ್ರಾಕ್ಷಿ ಹಾಕೊಳ್ಳೋಣ. ಹಾಕಿ. ದ್ರಾಕ್ಷಿನ ತುಂಬಾ ಫ್ರೈ ಮಾಡ್ಕೋಬಾರ್ದು, ಹುಳಿ ಮಾಡ್ಬಿಡುತ್ತೆ. ಹೌದು, ಹುಳಿ ಬರುತ್ತೆ. ಸಾಕು. ಸಾಕಲ್ಲ? ಹಾಕಿದಕ್ಕೆ ಆಗಿದೆ. ಸರ್ವಿಂಗ್ ಬೌಲ್ ಕೊಡ್ಲಾ? ಕೊಡಿ. ನವ್ಯ, ಖರ್ಜೂರದ ಪಾಯಸ ರೆಡಿ ಇದೆ. ಟೇಸ್ಟ್ ಮಾಡಿ ಹೇಗಿದೆ ಹೇಳಿ. ಘಮ ಘಮ ಅಂತಿದೆ. ಕಾಯಿ ಹಾಲು, ಖರ್ಜೂರ, ಅಷ್ಟೊಂದು ಡ್ರೈ ಫ್ರೂಟ್ಸು, ಯಮ್ಮಿ. ಬಟ್ ಟೇಸ್ಟ್ ಮಾಡೋದಕ್ಕೆ ಫಸ್ಟ್ ವೀಣಮ್ಮನ್ ಕರಿಯೋಣ. ಓಕೆ, ಕರೀರಿ ನೀವೇ. ವೀಣಮ್ಮ ಬನ್ನಿ. ಆಯ್ತಾ? ಘಮ ಘಮ ಅಂತಿದ್ಯಾ? ಜೋರಾಗಿದೆ. ಟೇಸ್ಟ್ ಮಾಡಿ ಹೇಗಾಗಿದೆ ಅಂತ ಹೇಳಿ. ಸೂಪರ್. ಓಕೆ. ಪಾಯಸ ಮಾತ್ರ ನಂಗೆ ಕೊಟ್ಬಿಡಿ. ತಗೊಳ್ಳಿ. ಬಿಕಾಸ್ ಅಷ್ಟು ಯಮ್ಮಿ ಆಗಿದೆ. ಸೂಪರ್ ಟೇಸ್ಟ್. ಖರ್ಜೂರ ಹಾಕಿರೋದ್ರಿಂದಂತೂ ಎಕ್ಸ್ಟ್ರಾಡಿನರಿ. ಆಹಾ, ಎಂತ ರುಚಿ. ನವ್ಯ, ಈ ಪಾಯಸದ ಬಗ್ಗೆ ಒಂದು ಹೇಳಲೇಬೇಕು. ನನ್ನ ಮಗ ಡ್ರೈ ಖರ್ಜೂರನ ತಿನ್ನೋದೇ ಇಲ್ಲ, ಗಟ್ಟಿ ಜಾಸ್ತಿ. ಅದು ಯಾರು? ಎಕ್ಸಾಕ್ಟ್ಲಿ, ನನಗೂ ಇಷ್ಟ ಆಗಲ್ಲ ಅಲ್ವಾ? ಸೊ ಅವ್ನಿಗೆ ಏನ್ ಮಾಡ್ಬೇಕು, ಅದನ್ನ ತಿನ್ಸ್ಬೇಕಂದ್ರೆ ಈ ತರ ಪಾಯಸ ಮಾಡ್ಕೊಟ್ರೆ ತಿಂತಾನೆ. ಸೊ ಅವನಿಗೋಸ್ಕರನೇ ನಾನು ಇದನ್ನ ಕಲ್ತ್ಕೊಂಡಿದ್ದು. ಓಕೆ, ನಮ್ಗೆಲ್ಲ ಹೇಳ್ಕೊಟ್ರಿ, ಥ್ಯಾಂಕ್ ಯು. ಖರ್ಜೂರದ ಪಾಯಸ ಮಾಡುವ ವಿಧಾನ: ಮೊದಲು ಒಂದು ಮಿಕ್ಸಿ ಜಾರಿಗೆ ಬೀಜ ತೆಗೆದ ಒಣ ಖರ್ಜೂರ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ತುಪ್ಪ ಹಾಕಿ ಕಾದ ನಂತರ ರುಬ್ಬಿದ ಒಣ ಖರ್ಜೂರದ ಪುಡಿ ಹಾಕಿ ಹುರಿಯಿರಿ. ನಂತರ ಒಂದು ಬಾಣಲೆಗೆ ಕೊಬ್ಬರಿ ಹಾಲು, ಹುರಿದ ಒಣ ಖರ್ಜೂರದ ಪುಡಿ, ಸ್ವಲ್ಪ ಬೆಲ್ಲ ಹಾಕಿ ಕುದಿಸಿ, ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟಿನ ಪೇಸ್ಟ್, ಸ್ವಲ್ಪ ಏಲಕ್ಕಿ,
ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿ ಹಾಕಿ ಬೇಯಿಸಿ. ಈಗ ಘಮಘಮಿಸುವ ಖರ್ಜೂರದ ಪಾಯಸ ಸವೆಯಲು ಸಿದ್ಧ. ಇಬ್ರು ಒಂದೊಂದು ಒಳ್ಳೆ ಅಡ್ಗೆ ಹೇಳ್ಕೊಟ್ರಿ. ಈಗ ಇಬ್ರು ಸೇರಿ ನನ್ಗೊಂದು ಅಡ್ಗೆ ಮಾಡ್ಕೊಡ್ಬೇಕು. ಏನ್ ಮಾಡ್ಕೊಡ್ತೀರಾ? ಹುಳಿ ಸಾಸಿವೆ ಅನ್ನ. ಹುಳಿ ಸಾಸಿವೆ ಅನ್ನ. ಹುಳಿ ಸಾಸಿವೆ ಅನ್ನ. 2 ಸ್ವೀಟ್ ಆಯ್ತು. ನೆಕ್ಸ್ಟ್ ಒಂದ್ ಸ್ವಲ್ಪ ಖಾರ ಖಾರ ಹುಳಿ ಹುಳಿ. ಓಕೆ, ಹುಳಿ ಸಾಸಿವೆ ಅನ್ನ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೀವು ರೆಡಿ ಮಾಡ್ಕೊಳ್ಳಿ. ನಾನೊಂದು ಬ್ರೇಕ್ ತಗೊಂಡು ಹಾಗೆ ಈ ಪಾಯಸ ಖಾಲಿ ಮಾಡ್ಕೊಂಡು ವಾಪಸ್ ಬರ್ತೀನಿ. ಓಕೆ ಸರಿ. ಹುಳಿ ಸಾಸಿವೆ ಅನ್ನ ಮಾಡೋದಕ್ಕೆ ರೆಡಿ ಇದೀರಿ? ಹುಳಿ ಸಾಸಿವೆ ಅನ್ನ ಮಾಡೋದಕ್ಕೆ ನೀವು ತಗೊಂಡಿರೋ ಇಂಗ್ರೀಡಿಯೆಂಟ್ಸ್: ಹುಣಸೆ ಹಣ್ಣು, ಸಾಸಿವೆ, ಕಡಲೆ ಬೀಜ, ಇಂಗು, ಕರ್ಬೇವು, ಕೊತ್ತಂಬರಿ ಸೊಪ್ಪು, ಅರಿಶಿಣದ ಪುಡಿ, ಬ್ಯಾಡಗಿ ಮೆಣಸಿನಕಾಯಿ, ಬೆಲ್ಲ, ತೆಂಗಿನಕಾಯಿ ತುರಿ, ಅನ್ನ, ತುಪ್ಪದಲ್ಲಿ ಹುರ್ಕೊಂಡಿರೋ ಗೋಡಂಬಿ, ಇಮಾಮಿ ಸನ್ಫ್ಲವರ್ ಆಯಿಲ್. ಮೊದಲು ಇವಾಗ ನಾವು ಡ್ರೈಯರ್ ಅಲ್ಲಿ ತೆಂಗಿನಕಾಯಿ ತುರಿ, ಹಸಿ ತೆಂಗಿನ ತುರಿ, ಹಸಿ ತೆಂಗಿನ, ಸಾಸಿವೆ, ಹುಣಸೆ ಹಣ್ಣು, ಬ್ಯಾಡಗಿ ಮೆಣಸಿನಕಾಯಿ ಪುಡಿ. ಇದು ಖಾರನೂ ಇರಬಾರ್ದು, ಒಂಥರ ತುಂಬಾ ಸಪ್ಪೆನೂ ಸಪ್ಪೆ ಆ ಫ್ಲೇವರ್ ಇರಬೇಕು. ಆ ಹುಣಸೆ ಹಣ್ಣಿಂದು ಇದು ಎಲ್ಲ ಘಮ ಘಮ ಅಂತ ಇರಬೇಕು. ಸ್ವಲ್ಪ ರುಚಿಗೆ ಒಂದ್ ಸ್ವಲ್ಪ ಬೆಲ್ಲ ಅಷ್ಟೇ. ಇಷ್ಟ ಹಾಕ್ಲಾ? ಹಾ ಸಾಕು. ಇಂಗು, ಅರಿಶಿಣದ ಪುಡಿ. ಮೆಣಸು ಹಾಕಲ್ವಾ ವೀಣಮ್ಮ ಅದಕ್ಕೆ? ಇಲ್ಲ, ಬ್ಯಾಡಗಿ ಮೆಣಸಿನಕಾಯಿ. ಹಾ, ಅರ್ಶಿನ ಸಾಕಾ? ಅಷ್ಟೇ ಸಾಕು. ತಗೊಳ್ಳಿ ಕವಿತಾ. ನೀರ್ ಹಾಕೊಳ್ಳೋ ಅಷ್ಟಿಲ್ವಮ್ಮ? ಇಲ್ಲ. ಆಗಿದೆಯಾ ರುಬ್ಬಿದ್ದು? ಓಕೆ, ನೆಕ್ಸ್ಟ್ ಈಗ ಸ್ವಲ್ಪ ಎಣ್ಣೆ ಇಟ್ಬಿಟ್ಟು ಒಗ್ಗರಣೆ ಹಾಕೊಳ್ಳೋಣ. ಓಕೆ, ಎಣ್ಣೆ ಹಾಕೋಬೇಕಾ? ಹೌದು. ಫಸ್ಟ್ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀನಿ. ಸಾಕು ಸಾಕು ಸಾಕು. ಅಮ್ಮ, ನಿಮ್ದು ಭೈರವಿ ಟ್ರಸ್ಟ್ ಇದೆ. ಹೌದು. ಸೊ ಈ ಭೈರವಿ ಟ್ರಸ್ಟ್ ಅಲ್ಲಿ ಏನೆಲ್ಲ ಆಕ್ಟಿವಿಟೀಸ್ ಅಂದ್ರೆ ಏನೆಲ್ಲ ಅದಕ್ಕೆ ಸಪೋರ್ಟ್ ಮಾಡ್ತೀರಿ? ಇಸ್ ಇಟ್ ಲಿಮಿಟೆಡ್ ಟು ಸರ್ಟನ್ ಥಿಂಗ್ಸ್? ನೋ, ಇಟ್ಸ್ ನಾಟ್ ಲಿಮಿಟೆಡ್. ನಾವು ಯಾವುದೇ ಒಂದು ಒಳ್ಳೆ ಕೆಲಸಕ್ಕಾದ್ರೂ ನಾವು ಸಪೋರ್ಟ್ ಮಾಡ್ತೀವಿ. ಲೈಕ್ ಎಜುಕೇಷನ್, ಆರ್ಟ್, ಕಲ್ಚರ್, ಹ್ಯೂಮನ್ ರೈಟ್ಸ್ ಬಗ್ಗೆನೂ ಇಬ್ರು ಹೆಂಗಸರಿಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಹ್ಯೂಮನ್ ರೈಟ್ಸ್ ಸಪೋರ್ಟ್ ಮಾಡಿದ್ರಿ ಅಂತಂದ್ರೆ ಅಂದ್ರೆ ಏನ್ ಕಾಸ್ಗೆ? ಆದರೆ ಇಬ್ರು ಹೆಂಗಸರಿಗೆ 41 ವರ್ಷದಿಂದ ಹಾ, ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 41 ವರ್ಷದಿಂದ ಬರೀ 15 ರೂಪಾಯಿ ತಿಂಗಳಿಗೆ ಸಂಬಳ ತಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ನಂಬ್ತೀರಾ? ಇದು ಪೇಪರ್ ಎಲ್ಲ ಬಂದಿತ್ತಲ್ಲ ವಿಷಯ. ಹೌದು. 41 ವರ್ಷದಿಂದ 15 ರೂಪಾಯಿ ಸಂಬಳ. ಹೌದು. ಅಕ್ಕು ಮತ್ತೆ ಲೀಲಾ ಅಂತ ಇವರಿಬ್ರು ಓದಕ್ ಬರೆಯಕ್ ಬರಲ್ಲ. ಪಾಪ ಯಾವಾಗ ಕೇಳಿದ್ರು ಅವ್ರನ್ನ ಯಾವ ತರ ಮಾಡಿದ್ದಾರೆ ಅಂತಂದ್ರೆ 2 ಲಿಸ್ಟ್ ಇದೆ ಅಲ್ಲಿ. ಇವ್ರು ಕೇಳಿದ್ರು ಇವ್ರನ್ನ ಯಾವ ಕ್ಯಾಟಗರಿಲಿ ಹಾಕಿದೀರಾ ಅಂತ. ಸೊ ಒಂದು ಲಿಸ್ಟ್ ಅಲ್ಲಿ ಬರೀ ಎಲ್ಲಾರ್ದು ವರ್ಕರ್ಸ್ ಅಲ್ಲಿ ಇವ್ರ ಲಿಸ್ಟ್ ಯಾವ್ದ್ರಲ್ಲಿ ಬಂದಿದೆ ಅಂದ್ರೆ ಈ ಪೆನ್ಸಿಲು, ರಬ್ಬರು ಮತ್ತೆ ಡಸ್ಟರ್ ಎಲ್ಲ ಇದೆಯಲ್ಲ, ಆ ಲಿಸ್ಟ್ ಅಲ್ಲಿ ಹಾಕಿದ್ದಾರೆ ಅಕ್ಕು ಅಂಡ್ ಲೀಲಾ ಅಂತ. ನೋಡಿ, ಅವ್ರಿಗೆ ಅದಕ್ಕಿಂತ ಒಂದು ಮನುಷ್ಯ ಜಾತಿಗೂ ಅಲ್ಲೂ ಸೇರಿಸಿಲ್ಲ. ಈ ಒಂದು ಕ್ಯಾಟಗರಿನಲ್ಲಿ ಹಾಕಿ ತಿಂಗಳಿಗೆ 15 ರೂಪಾಯಿ ಅವ್ರಿಗೆ ಸಂಬಳ ಕೊಡ್ತಾ ಇದ್ದಾರೆ. ಆದ್ರೆ ಈ 14 ವರ್ಷದಿಂದ ಅವರ 15 ರೂಪಾಯಿನೂ ತಗೊಂಡಿಲ್ಲ. ಸಂಬಳ ತಗೊಳ್ದೇನೆ ಇನ್ನೂ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ. ಇದು ಇನ್ನೊಂದು ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಅಂತ ಹೇಳ್ಬೋದು. ಸೀರಿಯಸ್ಲಿ? ಹೌದು. 15 ವರ್ಷ 15 ರೂಪಾಯಿ 41 ವರ್ಷ ಅಂತಂದ್ರೆ ಹೌದು. ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ಹೋಗಿ ಅದು ಗೆದ್ದಿದ್ದಾರೆ. ಅದು ನೆಕ್ಸ್ಟ್ ಇನ್ನು ಯಾವಾಗ ಎಕ್ಸಿಕ್ಯೂಟ್ ಆಗುತ್ತೆ ಅಂತ ನೋಡ್ಬೇಕು ಅಷ್ಟೇ. ನೀವೆಲ್ಲ ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ನ್ಯಾಯ ಸಿಗ್ಬೇಕು ಅಂತ ಹೊರಟಿದ್ದೀರಿ. ಹೌದು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನೆಕ್ಸ್ಟ್ ಎಣ್ಣೆ ಕಾದಿದೆ ಅನ್ಸುತ್ತೆ. ಹಾ, ಈಗ ಸಾಸಿವೆ, ಸಾಸಿವೆ ಸಿಡಿದ ಮೇಲೆ ಇಟ್ಕೊಡಿ, ಕಡಲೆಕಾಯಿ ಬೀಜ ಕೊಡಿ. ಕಡಲೆಕಾಯಿ ಬೀಜ ಹಾಕೋಬಹುದು, ಬೇಕಾದ್ರೆ ಗೋಡಂಬಿ ಕೂಡ ಹಾಕೋಬಹುದು. ಗೋಡಂಬಿ ಕೊಡ್ಲಾ? ಈಗ ಕೊಡಿ. ಅದು ಸ್ವಲ್ಪ ಹೊತ್ತಾಗ್ಲಿ ಫಸ್ಟ್. ಇದು ಬೇಗ ಹುರ್ದ್ಬಿಡ್ತಾರೆ. ಅಮ್ಮ, ಏನ ಎಜುಕೇಶನ್ ಕ್ಷೇತ್ರಕ್ಕೆ ಏನೆಲ್ಲ ಸಪೋರ್ಟ್ ಅಂತಂದ್ರೆ? ಈಗ ಮೇನ್ಲಿ ನನಗೆ ನೀವು ಸ್ಪೆಷಲ್ ಚಿಲ್ಡ್ರನ್ ಅಂತ ಕೇಳಿದ್ದೀರಾ, ಡಿಸ್ಲೆಕ್ಸಿಯಾ ಅಂತ ಒಂದು ಹೇಳ್ತಾರೆ. ಅಂದರೆ ಬರೆಯೋ ಪ್ರಾಬ್ಲಮ್ ಇರುತ್ತೆ ಕೆಲವರಿಗೆ, ಓದೋರು ಪ್ರಾಬ್ಲಮ್ ಇರುತ್ತೆ, ಅವ್ರದ್ದೇ ಆದ ಕೆಲವು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಇರುತ್ತೆ. ಬಟ್ ಅದು ಇಟ್ಸ್ ನಾಟ್ ಎ ಡಿಸೀಸ್, ಅದು ಯಾವ ರೋಗಾನೂ ಅಲ್ಲ. ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿ ನಾವು ಮಕ್ಕಳಿಗೆ
ಕೂತು ಅವ್ರಿಗೆ ರೆಮಿಡಿಯಲ್ ವರ್ಕ್ ಅಂತ ಒಂದು ಮಾಡ್ತಾರೆ. ಅವ್ರ ಪ್ರಾಬ್ಲಮ್ ಏನು ಅಂತ ನೋಡಿ ಅದನ್ನು ಮಾಡಿದ್ರೆ ಅವರು ಬೇರೆಯವ್ರ ಮಕ್ಕಳ ಹಾಗೆ ಬೇರೆಯವ್ರ ಮಕ್ಕಳ ಜೊತೆನೇ ನಾರ್ಮಲ್ ಸ್ಕೂಲ್ಗೆ ಹೋಗಬಹುದು. ಎವ್ರಿ ಇಯರ್ ನಾವು ಸೆಲೆಬ್ರೇಷನ್ಸ್ ಮಾಡ್ತೀವಿ. ನಾ ಹೇಳಿದ್ನಲ್ಲ ಸ್ಪೆಷಲ್ ಚಿಲ್ಡ್ರನ್ ಅಂತ. ಆ ಮಕ್ಕಳಿಗೆ ಎವ್ರಿ ಇಯರ್ 2 ಮಕ್ಕಳನ್ನ ಐಡೆಂಟಿಫೈ ಮಾಡಿ ಅವ್ರಿಗೆ ನಾವು ಕ್ಯಾಶ್ ಅವಾರ್ಡ್ ಕೊಡ್ತೀವಿ. ಭೈರವಿ ಅಚೀವ್ಮೆಂಟ್ ಅವಾರ್ಡ್ಸ್ ಅಂತ ಎವ್ರಿ ಇಯರ್ ಮಾಡ್ತೀವಿ ನಾವು. ಅದು ಮಾಡಿ ಪ್ಲಸ್ DSS ಒಂದು ಸ್ಕೂಲ್ ಇದೆ, ಆ ಸ್ಕೂಲಿಂದ 24 ಮಕ್ಕಳನ್ನ ಈ ವರ್ಷ ಅಡಾಪ್ಟ್ ಮಾಡ್ಕೊಂಡಿದ್ದೀವಿ. ಏನಮ್ಮ ಇದಾಯ್ತು ಆಯ್ತಲ್ಲ, ಒಣಮೆಣಸಿನ್ಕಾಯಿ ಕೊಡಿ. ಕರ್ಬೇವಿನ ಸೊಪ್ಪು, ಆ ಸಿಡಿಯೋ ಶಬ್ದನೇ ಚೆನ್ನಾಗಿ ಕೇಳಿಸ್ಬೇಕು. ಅರ್ಶಿನ ಕೊಡಿ, ಸ್ವಲ್ಪ ಇಂಗು, ಇದಕ್ಕೂ ಒಂದು ಸ್ವಲ್ಪ ಇಂಗು ಅಷ್ಟೇ. ಇದಕ್ಕೆ ನಾವು ರುಬ್ಕೊಂಡಿರ್ತೀವಲ್ಲ, ಸ್ವಲ್ಪ ಮಿಕ್ಸಿ ಫುಲ್ ಹಾಕ್ಬಿಡಿ. ಇದು ಚೆನ್ನಾಗಿ ಸ್ವಲ್ಪ ಅದ್ರ ಜೊತೆ ಎಣ್ಣೆ ಜೊತೆ ಇದನ್ನು ಬಾಣಿಸ್ಕೋಬೇಕು. ಯಾಕಂದ್ರೆ ಎಲ್ಲ ಹಸಿ ಹಸಿ ಹಾಕಿರ್ತೀವಲ್ಲ. ಹುಳಿ ಸಾಸಿವೆ ಅನ್ನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಿದ್ರು. ನೆಕ್ಸ್ಟ್ ಏನ್ ಮಾಡ್ಬೇಕು, ಟೇಸ್ಟ್ ಹೇಗಿರುತ್ತೆ ನೋಡೋಣ. ಆಗಿದೆಯಾ ಮಿಕ್ಸ್ ಮಾಡಿದ್ದು? ಆಗಿದೆ. ಈಗ ಇದಕ್ಕೆ ಅನ್ನ ಮಿಕ್ಸ್ ಮಾಡಿ ಉಪ್ಪು ಹಾಕ್ಬೇಕಮ್ಮ? ಉಪ್ಪು ಕೊಡಿ. ಕವಿತಾ, ವೀಣಮ್ಮ ಚೆನ್ನಾಗಿ ಹಾಡ್ತಾರಲ್ಲ? ಹೌದು. ಕವಿತಾ ನಮಗೋಸ್ಕರ ಡಾನ್ಸ್ ಮಾಡಿದ್ರು ಅಮ್ಮ. ನೀವ್ ಇವಾಗ ನಮಗೋಸ್ಕರ ನವರಾತ್ರಿ ಅಕೇಶನ್ಗೋಸ್ಕರ ಒಂದು ಹಾಡು ಹೇಳ್ಬೇಕು. ನವರಾತ್ರಿ ಹಬ್ಬದ ಪ್ರಯುಕ್ತ ಒಳ್ಳೆ ಒಂದು ದೇವಿ ಹಾಡು ಹಾಡ್ಬಿಡ್ಲಾ? ಯಾವ್ದಾದ್ರೂ ಸರಿ. ಓಕೆ. ಈ ಹಾಡು ಒಂದು ವಿಶೇಷವಾದ ಹಾಡು. ಈ ಪ್ರತಿ ಒಂದು ಲೈನಲ್ಲಿ ಆ ರಾಗದ ಹೆಸರು ಬಂದ್ಬಿಡುತ್ತೆ. ಓಕೆ. ಆರಭಿ ರಾಗ ಪ್ರಿಯೇ ಶಂಕರಿ ಆನಂದ ಭೈರವಿಯೇ, ಆರಭಿ ರಾಗ ಪ್ರಿಯೇ ಶಂಕರಿ ಆನಂದ ಭೈರವಿಯೇ, ಪರಶಿವನ ಸತಿ ಪರಮ ಕಲ್ಯಾಣಿ, ಪರಶಿವನ ಸತಿ ಪರಮ ಕಲ್ಯಾಣಿ, ಏನೆಂದು ಪೋಗಳಲಿ ಹಂಸಧ್ವನಿ ಶಿವಗಾಮಿ ಸುಂದರಿ, ಏನೆಂದು ಪೋಗಳಲಿ ಹಂಸಧ್ವನಿ ಶಿವಗಾಮಿ ಸುಂದರಿ, ಆರಭಿ ರಾಗ ಪ್ರಿಯೇ ಶಂಕರಿ ಆನಂದ ಭೈರವಿಯೇ. ಬ್ರಿಲಿಯಂಟ್. ಈ ತರ ಒಟ್ಟು 12 ರಾಗ ಇದೆ. ತುಂಬಾ ಚೆನ್ನಾಗಿ ಹಾಡಿದ್ರಿ ಅಮ್ಮ. ನೀವು AR ರೆಹಮಾನ್ ಜೊತೆ ಕೂಡ ವರ್ಕ್ ಮಾಡಿದಿರಿ. ಸುಮಾರು 600ಕ್ಕಿಂತ ಹೆಚ್ಚು ಸಿನಿಮಾಗಳಿಗೆ ಸಪೋರ್ಟಿಂಗ್ ವೋಕಲಿಸ್ಟ್ ಆಗಿ ಹಾಡಿದಿರಿ. ಹೌದು. ದಟ್ಸ್ ಗ್ರೇಟ್. ಸೊ ನೀವು ಒಂಥರ ಎಲ್ಲಾ ಫೀಲ್ಡ್ ಅಲ್ಲೂ ಇದೀರಾ ಅಲ್ಲ? ಹೆಚ್ಚು ಕಮ್ಮಿ ಯಾವ್ಯಾವ್ದು ಎಲ್ಲೆಲ್ಲಿ ಯಾವಾಗ ಸಿಗುತ್ತೋ. ಈಗ ನಾನು ಸೀರಿಯಲ್ಗೆ ಬಂದಿದ್ದು ಅದು ಬಯಸದೆ ಬಂದ ಭಾಗ್ಯ ಅಂತಾನೆ. ಇದು ಸಡನ್ ಆಗಿ ನಾನು ಎಂಟರ್ ಆಗಿದ್ದು. ಆಕ್ಟಿಂಗ್, ಸಿಂಗಿಂಗ್, ಈವನ್ ಡಾನ್ಸಿಂಗ್ ಅಂಡ್ ಸಪೋರ್ಟಿಂಗ್ ಅದರ್ಸ್, ಪ್ರತಿಯೊಂದು ಫೀಲ್ಡು. AR ರೆಹಮಾನ್ ಅವ್ರ ಜೊತೆ ನೀವು ವರ್ಕ್ ಮಾಡಿದಿರಿ ಅಂತ ಹೇಳಿದ್ರಿ. ಆದ್ರೆ ರೆಹಮಾನ್ ಅವಾಗ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಲಿಲ್ಲ. ನಾವೆಲ್ಲ ಒಟ್ಟಿಗೆ, ಹಿ ವಾಸ್ ಎ ಕೀಬೋರ್ಡ್ ಪ್ಲೇಯರ್ ಅವಾಗ. ಓಕೆ ಓಕೆ. ಸೊ ವಿಜಯಾನಂದ್ ಅಂತ ಹೇಳ್ಬಿಟ್ಟು ನಮ್ಮ ಒಬ್ಬರು ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರಲ್ಲ, ಅವ್ರಿಗೆ ಹಿ ವಾಸ್ ಪ್ಲೇಯಿಂಗ್ ಕೀಬೋರ್ಡ್. ಎಷ್ಟು ವರ್ಷಗಳ ಹಿಂದೆ ಇದು? ಇದು ಸುಮಾರು ಒಂದು 20 ವರ್ಷದ ಹಿಂದೆ ಇರ್ಬೋದು. 20 ವರ್ಷದ ಹಿಂದೆ. ಓಕೆ, ಆಲ್ ರೈಟ್. ಆಗಿದೆಯಾ? ರೆಡಿ. ಓಕೆ, ಸೊ ನಿಮ್ಗೆ ಅಲ್ಲಿ ಕೊಡ್ಲಾ? ಕೊಡಿ. ಚೆನ್ನಾಗಿದೆ ಅಂತ ಅನ್ಸಲ್ವಾ? ಕಲರ್ಫುಲ್ ಆಗಿದೆ, ಚೆನ್ನಾಗಿದೆ. ಸ್ವಲ್ಪ ಹುಳಿ, ಸ್ವಲ್ಪ ಬೆಲ್ಲ, ಈಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದಿಸ್ಬಿಡ್ಬೇಕು. ನವ್ಯ ರೆಡಿ ಇದೆ. ಹುಳಿ ಸಾಸಿವೆ ಅನ್ನ ರೆಡಿ. ಘಮ ಅಂತಿದೆ ಹುಳಿ ಸಾಸಿವೆ ಅನ್ನ. ಟೇಸ್ಟ್ ಮಾಡ್ಲಾ? ಖಂಡಿತ.
ವೆರಿ ನೈಸ್. ಎಕ್ಸ್ಟ್ರಾಡಿನರಿ ಆಗಿದೆ. ಹುಳಿ ಹುಳಿ ಅಂಡ್ ಸ್ವಲ್ಪ ಸ್ವೀಟು, ಆ ಸಾಸಿವೆ ಫ್ಲೇವರು ತುಂಬಾ ಚೆನ್ನಾಗಾಗಿದೆ ಅಮ್ಮ. ಹೌದು. ಈಗ ಯಾರಿಗೆ ಖಾರ ಮಸಾಲೆ ತುಂಬಾ ಇಷ್ಟ ಆಗಲ್ಲ ಅಂಥವ್ರಿಗಂತೂ ಇದು ಬೆಸ್ಟ್ ರೆಸಿಪಿ. ಮನೇಲಿ ಪುಳಿಯೋಗರೆ ಚಿತ್ರಾನ್ನ ತಿಂದು ಬೋರ್ ಆಗಿದ್ರೆ ಈ ಥರ ಮಾಡ್ಕೋಬಹುದು. ಇಟ್ಸ್ ವೆರಿ ಹುಳಿ ಸಾಸಿವೆ ಅನ್ನ ಮಾಡುವ ವಿಧಾನ. ಮೊದಲು ಒಂದು ಮಿಕ್ಸಿ ಜಾರಿಗೆ ತೆಂಗಿನ ತುರಿ, ಸಾಸಿವೆ, ಹುಣಸೆ ಹಣ್ಣು, 5 ರಿಂದ 6 ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಬೆಲ್ಲ, ಇಂಗು, ಅರಿಶಿನ ಹಾಕಿ ರುಬ್ಬಿಕೊಳ್ಳಿ. ಈಗ ಒಂದು ಬಾಣಲೆಗೆ ಇಮಾಮಿ ಸನ್ಫ್ಲವರ್ ಆಯಿಲ್ ಹಾಕಿ ಕಾದ ನಂತರ ಸಾಸಿವೆ, ಕಡಲೆಕಾಯಿ ಬೀಜ, ಗೋಡಂಬಿ, ಒಣಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, ಚಿಟಿಕೆ ಅರಿಶಿನ, ಇಂಗು, ರುಬ್ಬಿದ ಮಸಾಲ ಹಾಕಿ ಬಾಡಿಸಿ ಜೊತೆಗೆ ಅನ್ನ, ಉಪ್ಪು ಹಾಕಿ ಕಲಸಿ. ಈಗ ತಯಾರಾದ ಹುಳಿ ಸಾಸಿವೆ ಅನ್ನವನ್ನು ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪಿನಿಂದ ಅಲಂಕರಿಸಿ. ಈಗ ರುಚಿಕರವಾದ ಹುಳಿ ಸಾಸಿವೆ ಅನ್ನ ಸವಿಯಲು ಸಿದ್ಧ. ನಿಮ್ಮ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲೂ ಫ್ರೀ ಮಾಡ್ಕೊಂಡು ನಮ್ಮ ಅಡುಗೆ ಮನೆ ತನಕ ಬಂದು ರುಚಿಯಾಗಿರೋ ಅಡುಗೆಗಳನ್ನ ಹೇಳ್ಕೊಟ್ರಿ. ಅಮ್ಮ, ಹೇಗನ್ಸ್ತಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು? ತುಂಬಾ ಖುಷಿ ಆಯ್ತು ನನಗೆ. ನವ್ಯನ್ ನೋಡಿದ್ರೆ ಯಾರು ಖುಷಿ ಆಗಲ್ಲ. ಓ ಮೈ ಗಾಡ್, ಯು ಮೇಡ್ ಮೈ ಡೇ. ನಿಮ್ಗೆ ಹೇಗನ್ಸ್ತು ಕವಿತಾ ಅವರೇ? ಸೇಮ್ ಎಕ್ಸ್ಪೀರಿಯನ್ಸ್. ತುಂಬಾ ಖುಷಿ ಆಗುತ್ತೆ. ನಾವು ರೆಗ್ಯುಲರ್ ಆಗಿ ಅಡುಗೆ ಮಾಡ್ತಾನೆ ಇರ್ತೀವಿ, ಆದರೆ ನಮ್ಮ ಸ್ಪೆಷಲ್ ರೆಸಿಪಿನ ನಿಮ್ಮ ಒಗ್ಗರಣೆ ಡಬ್ಬಿ ಮೂಲಕ ವೀಕ್ಷಕರಿಗೂ ನಾವು ಹೇಳ್ಕೊಡ್ತೀವಲ್ಲ, ತುಂಬಾ ಖುಷಿ ಆಗುತ್ತೆ. ಆಲ್ರೈಟ್, ಥ್ಯಾಂಕ್ಸ್ ಎ ಲಾಟ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮ್ಮ ಕಾರ್ಯಕ್ರಮದ ನೆನಪಿಗಾಗಿ ನಮ್ಮ ತಂಡದ ಕಡೆಯಿಂದ ಒಂದು ಕಿರುಕಾಣಿಕೆ. ಹೇನ್ಸ್, ಅಮೆರಿಕಾದ ನಂಬರ್ 1 ಅಪ್ರಲ್ ಬ್ರ್ಯಾಂಡ್ ಅವರಿಂದ ₹1000 ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಎಂಡ್ಯೂರಾ ಹೋಮ್ ಅಪ್ಲಯನ್ಸಸ್, ಎಂಡ್ಯೂರಿಂಗ್ ಕ್ವಾಲಿಟೀಸ್ ಅಂಡ್ ಎಂಡ್ಯೂರಿಂಗ್ ವ್ಯಾಲ್ಯೂಸ್ ರವರ ಕಡೆಯಿಂದ ಒಂದು ಎಲೆಕ್ಟ್ರಿಕ್ ಸಾಸ್ ಪ್ಯಾನ್. ಥ್ಯಾಂಕ್ ಯು.